ಸ್ವಾಭಿಮಾನಿ ಮಹಿಳೆ ಅಂತಾನೆ ಹೇಳ್ಬೋದು. ಇವರ ಹೆಸರು ಲೇಡಿ ಟೈಗರ್ ಸುಮಾ. ಸ್ವಾಭಿಮಾನದ ಬದುಕನ್ನ ಕಟ್ಕೊಂಡಿದ್ದೀರಾ ನೀವು. ಆಟೋ ಚಾಲನೆ ಮಾಡ್ಬೇಕು ಅನ್ನೋದು ಸ್ಫೂರ್ತಿ ಎಲ್ಲಿಂದ ಬಂತು ಮೇಡಮ್? ಬೇರೆ ಕೆಲಸದಲ್ಲಿ ನನಗೆ ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ಪಾಪುನು ಜೊತೆಲಿ ನೋಡ್ಕೊಂಡು ಕೆಲಸನೂ ಮಾಡೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಪ್ರತಿಯೊಬ್ರು ಜೀವನದಲ್ಲೂ ಒಂದಿಷ್ಟು ಕಷ್ಟ ನಷ್ಟಗಳು, ಏರಿಳಿತಗಳು ಇರುತ್ತೆ. ಎಷ್ಟು ದಿನ ಕಷ್ಟದಿಂದ ಜೀವನ ಮಾಡ್ತಾರೆ ಅನ್ನೋ ತರ ಎಲ್ಲ ಮಾತಾಗಿತ್ತು. ಪುರುಷರೇ ಓಡಿಸ್ಬೇಕು ಆಟೋಗಳನ್ನ ಅಂತಾನು ಹೇಳ್ತಾರೆ. ಇವ್ರು ಕಲಿಯಲ್ಲ, ಹೆಣ್ಮಕ್ಳಿಗೆ ಏನಕ್ಕೆ ಬೇಕು ಇವ್ರಿಗೆ ಅಂತ ಹೀಯಾಳ್ಸಿರೋರು ಇದ್ದಾರೆ ಮೇಡಮ್. ಒಂದ್ ಹೆಣ್ಣು ಮನ್ಸು ಮಾಡಿದ್ರೆ ಆಟೋ ಅಲ್ಲ ಫ್ಲೈಟ್ ಕೂಡ ಓಡಿಸಿರೋರು ಇದ್ದಾರೆ. ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ತರ ಸಮಸ್ಯೆಗಳು? ಇದೇ KR ಪುರಂ ಅಲ್ಲಿ ನನ್ನ ಮೇಲೇನೆ ಚಾಕು ತೋರಿಸಿದ್ರು. ನಿಮ್ಮ ಹಸ್ಬೆಂಡ್ ಹೇಗೆ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ? ಪಾಪು ಡೆಲಿವರಿ ಆಗಿ 3 ಮಂತ್ ಆಯ್ತು. ಅಪ್ಪ ಅಮ್ಮ ಅತ್ತೆ ಮಾವ ಯಾರು ಇಲ್ಲ. ಅವರೇ ನನ್ಗೆ ಬಾಣ್ತನ ಆಗ್ಲಿ, ನನ್ಗೆ ಊಟ ಆಗ್ಲಿ, ಅಡಿಗೆ ಆಗ್ಲಿ ಅವರೇ ಮಾಡ್ಕೊಡ್ಬೇಕಾಗಿತ್ತು. ಲೇಡಿ ಟೈಗರ್ ಸುಮಾ ಅಂತ ನಿಮ್ ಹೆಸರಿದೆ. ಈ ಬಿರುದು ಎಲ್ಲಿಂದ ಬಂತು ಅಂತ? ಲೇಡಿ ಟೈಗರ್ಸ್ ಮಾಲಾಶ್ರೀ ಅವರು. ನನ್ಗೆ ಸ್ಫೂರ್ತಿನೇ ಮಾಲಾಶ್ರೀ ಮ್ಯಾಮ್. ಈ ಸಮಾಜಕ್ಕೆ ಒಂದು ಮಾದರಿ ಹೆಣ್ಣಾಗಿ ನಿಂತಿದ್ದೀರಾ. ಸೊ ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಆಟೋ ಡ್ರೈವರ್ಸ್ ಅಂತಂದ್ರೆ ಬರೀ ರೌಡಿಗಳ ತರ ನೋಡ್ತಾ ಇರ್ತಾರೆ. ಅವ್ರಿಗೂ ಮಾನವೀಯತೆ ಅನ್ನೋದಿದೆ ಅಂತ ನಿರೂಪಿಸಿದ್ದಿದೆ ಈ ಸ್ತ್ರೀ ನ್ಯೂಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ತ್ರೀ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನನ್ನ ಕನಸು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ. ಸ್ವಾಭಿಮಾನಿ ಮಹಿಳೆ ಅಂತಾನೆ ಹೇಳ್ಬೋದು. ಇವರ ಹೆಸರು ಲೇಡಿ ಟೈಗರ್ ಸುಮಾ ಅಂತ. ಇವರ ಜೀವನ ಶೈಲಿ ಹಾಗೆ ವೃತ್ತಿ ಜೀವನ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಇದಕ್ಕೂ ಮೀರಿ ಸುಮಾ ಅವರ ಜೀವನದಲ್ಲಿ ಬಹಳನೇ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದಾರೆ, ಬಹಳನೇ ದುಃಖಗಳನ್ನ ಅನುಭವಿಸಿದ್ದಾರೆ. ಯಾಕಂದ್ರೆ ಇವರು ಬರೀ ಗೃಹಿಣಿ ಅಲ್ಲ, ಲೇಡಿ ಆಟೋ ಡ್ರೈವರ್ ಆಗಿ, ಲೇಡಿ ಆಟೋ ಚಾಲಕರಾಗಿ ಇವರು ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಸಮಾಜದ ಮುಖದಲ್ಲಿ ಬರೀ ಪುರುಷರು ಮಾತ್ರ ಆಟೋ ಡ್ರೈವಿಂಗ್ ಅನ್ನ ಮಾಡ್ಬೇಕು, ಆಟೋ ಚಾಲಕರಾಗಿ ಪುರುಷರು ಮಾತ್ರ ಈ ವೃತ್ತಿಯನ್ನ ತೆಗೆದುಕೊಳ್ಬಹುದು ಅಂತ ಬಹಳನೇ ಒಂದು ಹೆಸರಿದೆ. ಆದ್ರೆ ನಾವು ದಿನನಿತ್ಯ ನೋಡ್ಬೋದು ಸುಮಾ ಅವರಂತಹ ಎಷ್ಟೋ ಲೇಡಿ ಆಟೋ ಡ್ರೈವರ್ಸ್ ಇದ್ದಾರೆ ಅಲ್ವಾ? ಈ ಪುರುಷ ಪ್ರಧಾನ ಸಮಾಜದಲ್ಲಿ ಈ ತರ ಬೆಳೆದು ನಿಂತು ಲೇಡಿ ಆಟೋ ಡ್ರೈವರ್ ಆಗಿ ಜೀವನವನ್ನ ಸಾಧಿಸ್ತಾ ಇದ್ದಾರೆ ಸುಮಾ. ಅಂದ್ರೆ ನೀವೇ ಊಹಿಸ್ಕೋಬಹುದು ಇವರ ಒಂದು ಸ್ವಾಭಿಮಾನ ಎಷ್ಟರ ಮಟ್ಟಿಗಿದೆ ಅಂತ. ಮತ್ತ್ಯಾಕೆ ತಡ, ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಹಾಗೆ ಅವರ ವೃತ್ತಿ ಜೀವನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ತಾ ಹೋಗೋಣ. ನಾನು ನನ್ನ ಕನಸು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಲೇಡಿ ಟೈಗರ್ ಸುಮಾ ಮ್ಯಾಮ್ ಅವರು. ಮೊದಲಿಗೆ ಬನ್ನಿ ಪರಿಚಯ ಮಾಡ್ಕೊಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮೊದಲಿಗೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡೋದಾದ್ರೆ? ನಮಸ್ತೆ, ನಾನು ಒಬ್ಬ ಆಟೋ ಚಾಲಕಿ ಲೇಡಿ ಟೈಗರ್ ಸುಮಾ ಅಂತ. ನಾನು 2 ವರ್ಷದಿಂದ ಆಟೋ ಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ವಾಭಿಮಾನದ ಬದುಕನ್ನ ನೀವು ಆಲ್ರೆಡಿ ಕಟ್ಕೊಂಡಿದ್ದೀರಾ. ಬಟ್ ಈ ಒಂದು ಆಟೋ ರಿಕ್ಷಾನ ಡ್ರೈವ್ ಮಾಡಿ, ಅಂದ್ರೆ ಆಟೋ ರಿಕ್ಷಾ ಕಸುಬನ್ನ ನೀವು ಯಾಕೆ ಅದನ್ನ ಆಯ್ಕೆ ಮಾಡ್ಕೊಂಡ್ರಿ, ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸೋದಾದ್ರೆ? ಖಂಡಿತ ಮ್ಯಾಮ್. ಬೇರೆ ಕೆಲಸದಲ್ಲಿ ನನಗೆ ಯಾಕೋ ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ನಮಗೆ ಪಾಪು ಇರೋದ್ರಿಂದ ಬೇರೆ ಕೆಲಸಕ್ಕೆ ಪಾಪುನು ಜೊತೆಲಿ ನೋಡಿಕೊಂಡು ಕೆಲಸನೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಆಟೋದಲ್ಲಿ ಅವಳನ್ನು ಸಹ ನೋಡಿಕೊಂಡು ಜೊತೆಲೇ ನೋಡಿಕೊಂಡು ಕೆಲಸ ಮಾಡೋಣ ಅಂತ ಈ ಒಂದು ಆಟೋನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸ್ವಾಭಿಮಾನದ ಬದುಕನ್ನ ಕಟ್ಕೊಂಡಿದ್ದೀರಾ ನೀವು. ಆದ್ರೆ ಆಟೋ ಚಾಲನೆ ಮಾಡ್ಬೇಕು ಅನ್ನೋದು ಯಾಕೆ ಬಂತು? ಆ ಒಂದು ಸ್ಫೂರ್ತಿ ಎಲ್ಲಿಂದ ಬಂತು ಮೇಡಮ್? ಮೇಡಮ್, ನಾನು ತುಂಬಾ ಕೆಲಸಗಳು ಮಾಡಿದ್ದೀನಿ. ಬಟ್ ನಾನು ಓದಿರೋದೇ 10ನೇ ಕ್ಲಾಸು. ಹಾಗಾಗಿ ಬೇರೆ ಬೇರೆ ಥರ ಕೆಲಸಗಳು ಮಾಡೋಕ್ಕಾಗಲ್ಲ. ಹಾಗಾಗಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲೊಂದು 2 ವರ್ಷ ಕೆಲಸ ಮಾಡಿಕೊಂಡು ಮಾಡ್ತಾ ಇದ್ದೆ. ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ, ಅಡ್ಜಸ್ಟ್ ಆಗಲಿಲ್ಲ. ಹೆಣ್ಮಕ್ಳಿಗೆ ಕಂಫರ್ಟಬಲ್ ಆಗಲಿ ಅಥವಾ ಏನೋ ಸಾಮಾನ್ಯ ಕಾರಣಗಳು ಇರ್ತಾವಲ್ಲ, ಹಾಗಾಗಿ ಅದನ್ನು ಬಿಟ್ಟು ಮತ್ತು ಕೊರಿಯರ್ ಸ್ವಿಗ್ಗಿ ಜೊಮ್ಯಾಟೊ ಮಾಡ್ತಾ ಇದ್ದೆ ಬೈಕಲ್ಲಿ. ಅದು ಸಹ ಯಾಕೋ ಅಡ್ಜಸ್ಟ್ ಆಗಿಲ್ಲ. ಬೈಕಿಂದ ಆಟೋ ತೊಗೊಂಡ್ರೆ ಆಟೋದಲ್ಲಿ ಮಾಡ್ಬೋದಲ್ಲ ಅಂತ ಒಂದು ಹೀಗೆ ಯಾರನ್ನೋ ನೋಡಿ ಇಷ್ಟಪಟ್ಟೆ. ಅದು ಇಷ್ಟಪಟ್ಟು ಆಟೋ ತೊಗೊಂಡು ಆಟೋ ಫೀಲ್ಡಿಗೆ ಬಂದಿದ್ದೀವಿ. ಆಟೋದಲ್ಲಿ ತುಂಬ ವರ್ಷಗಳಿಂದನೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ, ಆಟೋ ಡ್ರೈವ್ ಮಾಡಿಕೊಂಡು.
ಅದು ತುಂಬ ಖುಷಿಯಿಂದನೇ ಈ ಆಟೋ ಫೀಲ್ಡಿಗೆ ಬಂದಿದ್ದೀನಿ. ಈಗ ಪ್ರತಿಯೊಬ್ರು ಜೀವನದಲ್ಲೂ ಒಂದಿಷ್ಟು ಕಷ್ಟ ನಷ್ಟಗಳು ಏರಿಳಿತಗಳು ಇರುತ್ತೆ. ನಿಮ್ಮ ಜೀವನದಲ್ಲಿ ಆತರ ಏನಾಗಿತ್ತು ಅಂದ್ರೆ ಒಂದು ಕಷ್ಟಗಳು ನೆನೆಸ್ಕೊಳ್ಳೋದಾದ್ರೆ ನಮ್ಮ ವೀಕ್ಷಕರ ಜೊತೆ ಹೇಳ್ಬೋದಾ? ಮೊದಲಾಗಿ ನಮ್ಮದು ಲವ್ ಮ್ಯಾರೇಜು, ಚಿಕ್ಕ ಏಜಿನಿಂದ ತುಂಬ ಚೆನ್ನಾಗೇ ಇದ್ದೀವಿ. ಇವಾಗ ಮದುವೆ ಆದಮೇಲೆ ಅಂತಂದರೆ ನಮ್ಮದೇ ಆದೊಂದು ಬದುಕನ್ನು ಕಟ್ಕೊಳ್ಳೋಣ ಅಂತ ನಾವು ಬೆಂಗಳೂರಿಗೆ ಕಾಲಿಟ್ವಿ. ಆ ಬೆಂಗಳೂರಲ್ಲಿ ಲವ್ ಮ್ಯಾರೇಜ್ ಆಗಿ ಮನೆ ಸಪೋರ್ಟ್ ಇಲ್ಲ, ಹುಡುಗನ ಕಡೆಯಿಂದನೂ ಮನೆ ಸಪೋರ್ಟ್ ಇಲ್ಲ, ಹುಡುಗಿ ಕಡೆ ನಮ್ಮ ಕಡೆಯಿಂದನೂ ಮನೆ ಸಪೋರ್ಟ್ ಇಲ್ಲ. ಹಾಗಾಗಿ ಬೆಂಗಳೂರಿಗೆ ಬಂದು ಅವರು BA ಮಾಡಿ ಅವರು ಕಲ್ಯಾಣ ಜ್ಯುವೆಲರ್ಸಲ್ಲೆಲ್ಲ ಕೆಲಸ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಲವ್ ಮಾಡ್ಕೊಂಡಿದ್ದಾರೆ, ಎಷ್ಟು ದಿನ ಬದುಕ್ತಾರೆ ಇವರು, ಎಷ್ಟು ದಿನ ಕಷ್ಟದಿಂದ ಜೀವನ ಮಾಡ್ತಾರೆ ಅನ್ನೋ ಥರ ಎಲ್ಲ ಮಾತಾಗಿತ್ತು. ಕಷ್ಟದಿಂದ ಬಂದಿದ್ದೀವಿ. ಬಂದು ನಮ್ಮದೇ ಆದೊಂದು ಬೆಂಗಳೂರಲ್ಲಿ ಗೂಡನ್ನು ಕಟ್ಕೊಂಡಿದ್ದೀವಿ. ಒಂದು ಪುಟ್ಟ ಸಂಸಾರ ಅಂತಲೇ ಹೇಳ್ಬೋದು ನಮ್ಮದು. ಆ ಗೂಡನ್ನು ಕಟ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಿಜ ಮೇಡಮ್, ಆಗ್ಲೇ ನೋಡ್ದಾಗ್ಲೇ ಗೊತ್ತಾಯ್ತು ನನ್ಗೆ. ತುಂಬಾ ಒಂದು ಮುದ್ದಾದ ಸಂಸಾರ ಅಂತಾನೆ ಹೇಳ್ಬೋದು ನಿಮ್ದು. ಆದ್ರೆ ಈ ಒಂದು ಪ್ರೇರಣೆ ಎಲ್ಲಿಂದ ಬಂತು ಅಂತ, ಯಾಕಂದ್ರೆ ಈಗ ನಾವು ನೋಡ್ತೀವಲ್ಲ, ಸಮಾಜದ ಒಂದು ಮುಖದಲ್ಲಿ ನೋಡೋದಾದ್ರೆ ಎಲ್ಲರೂ ಪುರುಷರಿಗೆ ಸೀಮಿತವಾದ ಕೆಲಸ ಆಟೋ ಡ್ರೈವಿಂಗ್ ಅಂತ ಹೇಳ್ತಾರೆ. ಪುರುಷರೇ ಓಡಿಸ್ಬೇಕು ಆಟೋಗಳನ್ನ ಅಂತಾನು ಹೇಳ್ತಾರೆ. ಆದ್ರೆ ನೀವು ಒಂದು ಮಹಿಳೆ ಆಗಿ ಇದನ್ನ ಹೇಗೆ ನೀವು ಚಾಲೆಂಜಿಂಗ್ ಆಗಿ ತಗೊಂಡು ಈ ಒಂದು ಕೆಲಸನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ಅಂತ? ಇಲ್ಲಿ ಗಂಡು ಹೆಣ್ಣು ಸಮಾನತೆ ಅನ್ನೋ ಈ ಸಮಾಜದಲ್ಲಿ ಹೆಣ್ಣು ಯಾಕೆ ಸ್ವತಂತ್ರವಾಗಿ ದುಡಿಬಾರ್ದು? ಇವಾಗ ಹೆಣ್ಣು ಮಕ್ಕಳು ಅಡುಗೆ ಮಾಡ್ತಾರೆ, ಗಂಡು ಮಕ್ಕಳು ಎಷ್ಟೋ ಇವಾಗ ಹೆಸರು ಬಂದಿರೋದೇ ನಳಪಾಕ ಹೆಸರಲ್ಲಿ ಬಂದಿರೋದು ಗಂಡು ಮಕ್ಳು ಹೆಸರು ಇರಬೇಕಾದ್ರೆ ಹೆಣ್ಮಕ್ಳು ಸಮಾನತೆಯಿಂದ ಯಾಕೆ ದುಡಿಬಾರ್ದು ಅನ್ನೋ ಒಂದು ಇದರಿಂದ ನಾನು ಆಟೋ ಇದು ಮಾಡ್ಕೊ ಬಂದೆ. ದುಡಿಬೋದು ಮೇಡಮ್, ಹೆಣ್ಣಾಗಲಿ ಗಂಡಾಗಲಿ ದುಡಿಮೆ ಮಾಡಬೇಕು. ಗಂಡ ಹೆಂಡ್ತಿ, ಗಂಡು ಹೆಣ್ಣು ಅಂತ ಭೇದ ಭಾವ ಬರಬಾರ್ದು. ಸಮಾನತೆಯಿಂದ ಜೀವನ ಮಾಡೋಕ್ಕೆ ಎಷ್ಟು ಹೆಣ್ಣು ಮುಖ್ಯನೋ ದುಡಿಮೆಗೂ ಅಷ್ಟೇ ಹೆಣ್ಣು ಮುಖ್ಯ ಅಂತ ಹೇಳ್ತೀನಿ ಮೇಡಮ್. ಪರ್ಫೆಕ್ಟ್ ಮೇಡಮ್, ನೀವು ಹೇಳಿದ ಪ್ರತಿಯೊಂದು ಮಾತುಗಳು ತುಂಬಾನೇ ಸೂಕ್ಷ್ಮವಾಗಿದ್ರು ಅರ್ಥಪೂರ್ಣವಾಗಿದೆ. ಇದೀಗ ನೋಡಿ, ಒಂದು ಆಟೋ ಡ್ರೈವಿಂಗ್ ಯಾವುದೇ ಒಂದು ಕಸಬನ್ನ ತಗೊಂಡ್ರು ಅದ್ರಲ್ಲೂ ನೀವು ತುಂಬಾ ಚಾಲೆಂಜಿಂಗ್ ಆಗಿ ಒಂದು ಸ್ವಾಭಿಮಾನಿ ಮಹಿಳೆ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಕೆಲಸನ ನೀವು ಚಾಯ್ಸ್ ಮಾಡ್ಕೊಂಡಾಗ ಇದ್ರಲ್ಲಿ ಯಾವ್ದಾರ ತೊಂದರೆಗಳು ನೀವು ಮೊದಲಿನ ದಿನಗಳು ಅಂತ ನೆನಪು ಹಾಕೋದಾದ್ರೆ ಆಟೋ ಡ್ರೈವಿಂಗ್ ನಲ್ಲಿ ಒಂದಿಷ್ಟು ಕಷ್ಟ ಆಗಿರುತ್ತಲ್ಲ, ತೊಂದರೆಗಳನ್ನ ಏನೇನ್ ಅನುಭವಿಸಿದ್ವಿ? ಆಟೋ ಅಂತ ಬಂದ್ರೆ ಒಂದ್ 4 ಜನನ ನೋಡಿದಾಗ ಅಯ್ಯೋ ಆಟೋದಲ್ಲಿ ಅಷ್ಟು ದುಡಿಬೋದು ಇಷ್ಟು ದುಡಿಬೋದು ಅಂತ ಖುಷಿಯಿಂದಾನೇ ಆಟೋ ತಗೊಂಡ್ವಿ. ಬಟ್ ಇನ್ನೊಂದು ಕಾರಣ ಅಂತಂದ್ರೆ ನಮಗೆ 3 ತಿಂಗಳು ಪಾಪುಯಿಂದನೂ ನಾನು ಆಟೋ ಓಡಿಸೋಕ್ಕೆ ಶುರು ಮಾಡಿದೆ. ಅವಳನ್ನ ಪಾಪುನ ಹಿಂದೆ ಮಲಗಿಸ್ಕೊಂಡು ಆಟೋ, ಯಾಕಂದ್ರೆ ಬೇರೆ ಕಡೆ ಬೇಬಿ ಕೇರಿಗೆ ಬಿಡೋ ಅಂತ ಪರಿಸ್ಥಿತಿ ಇಲ್ಲ ಅವಾಗ. ನಮಗೆ ಬೇರೆ ಕಡೆ ಕೆಲಸ, ಅವಳನ್ನ ಬಿಟ್ಬಿಟ್ಟು ಬೇರೆ ಕಡೆ ಕೆಲಸ ಮಾಡೋಂಗೂ ಇರಲಿಲ್ಲ. ಆಟೋದಲ್ಲಾದರೆ ಹಿಂದೆಗಡೆ ಕೇರ್ ಮಾಡ್ಕೋಬೋದು, ಯಾವಾಗ ಬೇಕಾದರೆ ಸೈಡ್ಗೆ ಹಾಕೋಬೋದು ಅನ್ನೋ ಒಂದು ಇದಕ್ಕೋಸ್ಕರ ಆಟೋ ತಗೊಂಡೆ. 4 ಜನ, ತುಂಬ ಜನ ಆಗಲಿ 4 ಜನ 4 ಥರ ಮಾತಾಡ್ತಾರೆ. ಬಟ್ ಮಾತಾಡೋರಿಗೆ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು ಮೇಡಮ್. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಕಷ್ಟಪಟ್ಟಿದ್ದೀವಿ. ಒಂದೊತ್ತು ಊಟಕ್ಕೂ ಸಹ ನಾವು ಈ ಬೆಂಗಳೂರಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ. ಆಟೋ ಫೀಲ್ಡಿಗೆ ಬಂದರೆ ದಿನನಿತ್ಯ ದುಡ್ಡನ್ನು ನೋಡ್ಬೋದು, ಅಟ್ಲೀಸ್ಟ್ ಒಂದು 3 ಹೊತ್ತು ಊಟಕ್ಕಾದರೂ ಜೀವನ ಮಾಡ್ಕೋಬೋದು ಅಂತ ಅನ್ನಿಸ್ತು. ಬೇರೆ ಕೆಲಸ ಯಾವುದು ಕಂಫರ್ಟಬಲ್ ಆಗಿ ನಮಗೆ ಅನ್ನಿಸ್ಲಿಲ್ಲ, ಅದಕ್ಕಾಗಿ ಇಲ್ಲಿಗೆ ಬಂದ್ವಿ. ನೀವು ಹೇಳಿದ್ದು ಕರೆಕ್ಟ್. ಯಾಕಂದ್ರೆ ಬಹಳಷ್ಟು ಕೆಲಸಗಳನ್ನ ಕಸುಬ್ಗಳನ್ನ ನೀವು ಮಾಡಿದೀರಾ. ಸೊ ನಿಮಗೆ ಐಡಿಯಾ ಇದೆ ಯಾವ್ದು ನಿಮ್ಗೆ ಅನುಕೂಲ ಆಗತ್ತೆ, ಯಾವ್ದು ಅನುಕೂಲ ಆಗ್ಲಿಲ್ಲ. ಸೊ ನೀವು ಆಟೋ ಡ್ರೈವಿಂಗ್ ನ ಚೂಸ್ ಮಾಡಿದ್ರ. ಸೊ ಮೇನ್ ಆಗಿ ಇದಕ್ ಬೇಕಾಗಿರೋದು ಆಟೋ. ಸೊ ಈ ಆಟೋ ತಗೊಂಡಿದ್ ಕತೆ ಒಂದೇನಾರ ಹೇಳ್ಬೋದಾ? ಖಂಡಿತ ಇದೆ. ನಮ್ಮ ಮನೆಯವರು ಕಲ್ಯಾಣ ಜ್ಯುವೆಲರ್ಸಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳಿದ್ದೆ. ಅವ್ರು ಅಲ್ಲಿ ಕೆಲಸ, ಪಾಪು ಡೆಲಿವರಿ ಆಯಿತು. ಪಾಪು ಡೆಲಿವರಿ ಆಗಿ 3 ಮಂತ್ ಆಯಿತು. ಬಟ್ ಊಟಕ್ಕೂ ತುಂಬ ಕಷ್ಟ ಆಗಿತ್ತು. ಅವಾಗಿನ ಪರಿಸ್ಥಿತಿಲಿ ಕೆಲಸ ಮಾಡೋವಂಥ ಯಾಕಂದರೆ ಅಪ್ಪ ಅಮ್ಮ ಅತ್ತೆ ಮಾವ ಯಾರೂ ಇಲ್ಲ. ಅವರೇ ನನಗೆ ಬಾಣ್ತನ ಆಗಲಿ, ನನಗೆ ಊಟ ಆಗಲಿ, ಅಡುಗೆ ಆಗಲಿ ಅವರೇ ಮಾಡಿಕೊಡ್ಬೇಕಾಗಿತ್ತು. ಹಾಗಾಗಿ 2 ತಿಂಗಳು ರಜಾ ಹಾಕ್ಬಿಟ್ವಿ. ಕಲ್ಯಾಣ ಜ್ಯುವೆಲರ್ಸಲ್ಲಿ 3 ದಿನ ಎಲ್ಲೇ ಕೆಲಸ ಆಗಲಿ 3 ದಿನ ಅಷ್ಟೇ ರಜಾ ಕೊಡ್ತಾರೆ. ಹಾಗಾಗಿ 3 ತಿಂಗಳು ರಜಾ ಹಾಕಿರೋ ಕಾರಣಕ್ಕೆ ನಾವು ಬೇರೆ ಯಾವ ಕೆಲಸ ಮಾಡಿದ್ರೆ ನಮಗೆ ಇದಾಗುತ್ತೆ. ಈಗ ಬೇರೆ ಕಡೆ ಹೋದರೆ ವಾರ ಪೂರ್ತಿ ರಜಾ ಹಾಕೋಕ್ಕಾಗಲ್ಲ. 2 ದಿನ ಕೆಲಸಕ್ಕೆ ಹೋದರೆ 4 ದಿನ ರಜಾ ಹಾಕೋ ಪರಿಸ್ಥಿತಿ ಇರ್ತಾ ಇತ್ತು. ಪಾಪಗೂ ತುಂಬ ಪ್ರಾಬ್ಲಮ್ ಆಗಿತ್ತು. ಹಾಸ್ಪಿಟ್ಲಿಗಾಗಲಿ ಡೈಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿಲಿ ಇದ್ವಿ ನಾವು. ಆವಾಗ ಯಾರೂ ನೋಡ್ಕೊಳ್ಳೋರು ಇರಲಿಲ್ಲ ಮೇಡಮ್. ಹಾಗಾಗಿ ಇದು ಆಟೋ ತೊಗೊಂಡ್ರೆ ನೈಟು ಡ್ಯೂಟಿ ಮಾಡಿಕೊಂಡು ಡೇ ರೆಸ್ಟ್ ಮಾಡ್ಬೋದಲ್ಲ, ಒಂದು 4 ತಿಂಗಳು ರೆಸ್ಟ್ ಮಾಡಿಕೊಂಡು ಇಬ್ಬರು ಸಮಾನತೆಯಿಂದ ದುಡ್ದು ಇರೋ ಸಾಲನ ತೀರಿಸ್ಕೊಂಡು ಇಬ್ಬರು ಸಮಾನತೆಯಿಂದ ಬದುಕ್ಬೋದಲ್ಲ, ಖುಷಿಯಿಂದ ಜೀವನ ಮಾಡ್ಬೋದಲ್ಲ ಅಂತ. ಆವಾಗ ತುಂಬ ಕಷ್ಟ ಇದೆ ಮೇಡಮ್. ಹೆಣ್ಣು ಮಕ್ಕಳೇ ಆಗಲಿ ಯಾರೇ ಆಗಲಿ ಲವ್ ಮ್ಯಾರೇಜ್ ಆಯಿತು ಅಂತಂದರೆ ನಿಜವಾಗ್ಲೂ
ಪ್ರೀತಿ ಮಾಡೋದು ದೊಡ್ಡದಲ್ಲ, ಅದನ್ನು ನಿಭಾಯಿಸ್ಕೊಂಡು ಕಷ್ಟನೇ ಬರಲಿ ಸುಖನೇ ಬರಲಿ, ಒಂದು ಗಂಡಿಗೆ ಹೆಣ್ಣಾಸರೆ ಹೆಣ್ಣಿಗೆ ಗಂಡಾಸರೆ ಅಂತ ಹೇಳಿ ಜೊತೆ ಜೀವನ ಕಷ್ಟನ ಸಿಹಿಯಿಂದ ಖುಷಿಯಿಂದ ಅನುಸರಿಸ್ಕೊಂಡು ಹೋಯ್ತು ಅಂದರೆ ಪ್ರೀತಿ ಮಾಡಿ ಸಾಧಿಸ್ಬೇಕು ಅನ್ನೋದೊಂದಿದು. ಪ್ರೀತಿ ಮಾಡೋದು ದೊಡ್ಡದಲ್ಲ, ಅದನ್ನು ನಿಭಾಯಿಸ್ಕೊಂಡು ಹೋಗೋದೇ ನಾವು ಸಾಧನೆ ಮಾಡಿದಷ್ಟೇ ಇದು ಹೆಮ್ಮೆ ಇರುತ್ತೆ. ಅದ್ಭುತವಾದ ಮಾತುಗಳು ಮೇಡಮ್. ಒಂದು ಪರ್ಫೆಕ್ಟ್ ಲವ್ ಸ್ಟೋರಿಗೆ ನೀವೇ ಪರ್ಫೆಕ್ಟ್ ಆದ ಎಕ್ಸಾಂಪಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟೊಂದು ಕಷ್ಟಗಳಿಂದ ನೀವು ಮುಂದೆ ಬಂದು ಗಂಡ ಹೆಂಡತಿ ಒಟ್ಟಿಗೆ ಸೇರಿ ಈ ಒಂದು ಬೆಂಗಳೂರಿನಲ್ಲಿ ಒಂದು ಜೀವನ ಮಾಡೋದೇ ಕಷ್ಟ ಅಂತದ್ರಲ್ಲಿ ಆಟೋ ತಗೊಂಡು ಅವರು ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಕೂಡ ಅವರೊಟ್ಟಿಗೆ ನೀವು ಇದೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರೋ, ಅದು ಕೂಡ 3 ತಿಂಗಳು ಪಾಪುನ ಆಟೋದಲ್ಲಿ ಕರ್ಕೊಂಡು ಹೋಗೋದು ಅಂದ್ರೆ ಅದು ಒಂದು ಸುಲಭದ ಮಾತಲ್ಲ. ಸಿಂಪಲ್ ವರ್ಡ್ಸ್ ಅಲ್ಲಿ ನೀವು ನಾವೇನೋ ಕೇಳಿಸ್ಕೊಂತಾ ಇದೀವಿ, ಬಟ್ ಅನ್ಭವಿಸ್ತವ್ರು ನಿಮ್ಗೆ ಗೊತ್ತಿರುತ್ತೆ. ಪರ್ಫೆಕ್ಟ್ ಮೇಡಮ್. ಸೊ ಈಗ ಅವಾಗ್ಲೇ ಹೇಳ್ತಾ ಇದ್ರಿ ಆಟೋ ತಗೋಬೇಕಾರೆ ಒಂದಿಷ್ಟೇನೋ ಮೋಸ ಆಯ್ತು ಅಂತ. ಸೊ ಈಗ ಬಹಳಷ್ಟು ಮಹಿಳೆಯರು ಈಗ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ನಾವು ಆಟೋ ಡ್ರೈವಿಂಗ್ ಮಾಡ್ಬೇಕು ಕಲಿಬೇಕು ಅಂತ ಏನೇನೋ ಅನ್ಕೊಂತಿರ್ತಾರೆ. ಬಟ್ ಇದ್ರಲ್ಲಿ ಏನಾರೋ ಮೋಸ ಹೋಗೋದಿದೆ ಅಂತ ಒಂದ್ ಕತೆ ಹೇಳಿದ್ರಿ, ಅದನ್ನ ಕೂಡ ಹಂಚ್ಕೊಳ್ಳಿ. ಖಂಡಿತ ಮೇಡಮ್. ಯಾಕಂದ್ರೆ ಹೆಂಗೋ ಜೀವನ ಮಾಡ್ಕೊಂಡು ಕಷ್ಟನೋ ಸುಖನೋ ಹೊಟ್ಟೆಗೆ ಬಟ್ಟೆಗೆ ಅಂತ ಸಮಾನತೆಯಿಂದ ಹೋಗ್ತಾ ಇರ್ತೀವಿ. ಹಿಂಗೆ ಕೆಲವರು ನಮ್ಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಹೇಳಿ ನಮ್ಮಂಥವ್ರಿಗೆ, ಈಗ ನಾನೇ ಮೋಸ ಹೋಗಿದ್ದೀನಿ. ಈಗ ನನಗೇನೆ ಯಾರೋ ಒಬ್ರು ಬಂದ್ರು, ನಿನ್ಗೆ ಸಬ್ಸಿಡಿಲಿ ನಾನು ಆಟೋ ಕೊಡಿಸ್ತೀನಮ್ಮ, ನೀನು ಆಟೋ ಓಡ್ಸಕ್ ರೆಡಿ ಇದೆಯಾ ಅಂತ ಕೇಳ್ತಾರೆ. ನಾನು ಓಕೆ ಆಯ್ತು ಕೊಡಿಸ್ತಾರೆ, ಸಬ್ಸಿಡಿಲಿ ಕೊಡಿಸ್ತಾರಲ್ಲ, ಹೆಣ್ಮಕ್ಳಿಗೆ ಸಬ್ಸಿಡಿನೂ ಸಿಗ್ಬೋದಲ್ಲ ಅಂತ ಖುಷಿಯಿಂದ ನಾನು ಸಹ ಸ್ವಲ್ಪ ಅಮೌಂಟನ್ನು ಕೊಟ್ಟೆ. ಬಟ್ ಯಾರಿಗೂ ಹೇಳ್ತೀನಿ ಕೇಳಿ, ಹೆಣ್ಮಕ್ಳೇ ಆಗಲಿ ಗಂಡೇ ಆಗಲಿ ಯಾರೂ ಸಬ್ಸಿಡಿಯಲ್ಲಿ ಯಾರು ತಗೋಬೇಡಿ. ತುತ್ತರಲ್ಲಿ 1% ಅಷ್ಟೇ ಕರೆಕ್ಟಾಗಿ ಸಬ್ಸಿಡಿಯಲ್ಲಿ ಕೊಡಿಸುವಂಥವ್ರು ಇರ್ತಾರೆ ಹೊರತು ಯಾರು ಸಬ್ಸಿಡಿಯಲ್ಲೇ ನಂತರ ಮೋಸ ಅಂತೂ ಹೋಗ್ಬೇಡಿ. ಸೊ ಸಬ್ಸಿಡಿಯಲ್ಲಿ ಆಟೋನ ಪರ್ಚೇಸ್ ಮಾಡಬೇಡಿ ಅಥವಾ ತಗೋಬೇಡಿ. ಅಂಡ್ ಈ ತರ ಒಂದು ಆಟೋ ಚಾಲನೆ ಮಾಡ್ಬೇಕು ಅಂತ ಇದ್ದಲ್ಲಿ ಸ್ವಲ್ಪ ಹುಷಾರಿಯಿಂದ ಮಾಡಿ ಅಂತ ನೀವು ಹೇಳಕ್ ಬಯಸ್ತಾ ಇದ್ದೀರಾ. ಕರೆಕ್ಟ್ ಮೇಡಮ್. ಸೊ ಇವಾಗ ಈ ಒಂದು ಕಷ್ಟಗಳಲ್ಲಿ ನೀವು ಯಾವ ದಿನದಿಂದ ಈ ಒಂದು ಆಟೋ ಚಾಲನೆ ಶುರು ಮಾಡಿದ್ರಿ, ಹಾಗೆ ಎಷ್ಟು ಪ್ರಾಫಿಟ್ಸ್ ನಿಮಗೆ ಸ್ಟಾರ್ಟ್ ಆಯ್ತು, ಅದರಿಂದ ಲಾಭದಾಯಕ ಒಂದು ಸನ್ನಿವೇಶಗಳನ್ನ ಏನಾರ ಹಂಚ್ಕೋಬಹುದಾ? ಮೇಡಮ್, ಲಾಭ ಅಂತ ಏನಿಲ್ಲ, ಆದರೆ ಕಷ್ಟಕ್ಕೆ ಅಂತಂದರೆ ಬೇರೆ ಯಾವುದೂ ಪರ್ಫೆಕ್ಟ್ ಅನ್ನೋದಿಲ್ಲ ಮೇಡಮ್. ಈ ಆಟೋ ಫೀಲ್ಡ್ಗೆ ಪರ್ಫೆಕ್ಟ್ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಬಟ್ ಕಷ್ಟ ನಮಗೆ ತುಂಬಾ ಕಷ್ಟ ಇತ್ತು, ಹೊರಗಡೆ ಇದು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಕಷ್ಟ ಇರೋದ್ರಿಂದ 4 ಜನ ಇವಳ ಕೈಯಲ್ಲಿ ಏನೂ ಆಗಲ್ಲ, ಹೆಣ್ಮಕ್ಳು ಬರೀ ಅಡುಗೆ ಮಾಡೋದಕ್ಕೆ ಅಷ್ಟೇ ಸೀಮಿತ, ಮನೆ ಕೆಲಸ ಮಾಡ್ಕೊಂಡಿರೋದಕ್ಕೆ ಅಷ್ಟೇ ಸೀಮಿತ ಅಂತೆಲ್ಲ ಹೀಯಾಳ್ಸಿರೋರು ಇದ್ದಾರೆ. ನಾನು ಆಟೋ ಕಲಿಬೇಕಾದ್ರೂ ಅಷ್ಟೇ ರಾತ್ರಿ 2 ಗಂಟೆಯಲ್ಲಿ ನಮ್ಮ ಮನೆಯವರು ನನಗೆ ಕಲಿಸ್ಕೊಟ್ಟಿದ್ದಾರೆ. ಆವಾಗ್ಲೂ ನಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಅಣ್ಣ ತಮ್ಮಿಂದರು ಅಕ್ಕಪಕ್ಕದವರೇ ಆಗಿರ್ಬೋದು, ಇವ್ರು ಕಲಿಯಲ್ಲ, ಹೆಣ್ಮಕ್ಳಿಗೆ ಏನಕ್ಕೆ ಬೇಕು, ಯಾರಾದರೂ ಒಂದು ಆಕ್ಸಿಡೆಂಟೇ ಆಯಿತು ಮತ್ತೊಂದಾಯಿತು ಏನಕ್ಕೆ ಬೇಕು ಇವ್ರಿಗೆ ಅಂತ ಹೀಯಾಳ್ಸಿರೋರು ಇದ್ದಾರೆ ಮೇಡಮ್. ಆದರೆ ಅದೇ ಹೇಳ್ತೀನಿ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಆಟೋ ಅಲ್ಲ ಫ್ಲೈಟ್ ಕೂಡ ಓಡಿಸಿರೋರು ಇದ್ದಾರೆ, ಹೌದಲ್ವಾ? ಇನ್ನು ಆಟೋ ಓಡಿಸೋದ್ರಲ್ಲಿ ಏನು ದೊಡ್ಡದು? ಸೊ ನೋಡಿ ಮೇಡಮ್, ಈಗಿನ ಕಾಲದಲ್ಲಿ ಎಲ್ಲರೂ ಗುರುತಿಸೋದು ನಾವು ಮಾಡೋ ಕಸುಬು ಕೆಲಸದಿಂದ, ಸ್ಪೆಷಲಿ ಸಂಬಂಧಿಕರು ಹಾಗೆ ಸಮಾಜದ ಮುಖದಲ್ಲಿ ನೋಡೋದಾದ್ರೆ. ಸೊ ಎಲ್ಲರೂ ಗುರುತಿಸೋದು ಯಾವ ತರದ ಒಂದು ಸ್ಥಾನಮಾನದಲ್ಲಿದ್ದಾರೆ, ಯಾವ ತರದ ಕೆಲಸ ಕಸುಬನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನೀವು ಮಾಡ್ತಾ ಇರೋ ಆಟೋ ಡ್ರೈವಿಂಗ್ ಕೆಲಸದಿಂದ ನಿಮ್ ಸಂಬಂಧಿಕರು ನಿಮ್ಮನ್ನೇನಾರೋ ದೂರ ಇಟ್ಟಿರೋದಾಗ್ಲಿ, ಹೀಯಾಳ್ಸಿರೋದಾಗ್ಲಿ ಆತರ ಆಗಿದ್ಯಾ, ಅಥವಾ ಅದರಿಂದ ತೊಂದರೆ ಆಗಿದ್ಯಾ, ಅಥವಾ ಇನ್ನು ಸಂತೋಷನೇ ಆಗಿದ್ಯಾ? ಸಂಬಂಧಿಕರು ಯಾವುದಕ್ಕೆ ತಾನೇ ಆಡ್ಕೊಳ್ಳಲ್ಲ ಮೇಡಮ್. ನಾವು ಮಾಡೋ ಕೆಲಸ ನಮಗೆ ನಿಯತ್ತು ಅಂತ ಇದ್ರೆ, ನಮ್ಮ ಗಂಡ, ನನ್ನ ಮಗು, ನನ್ನ ಸಂಸಾರ, ಇವತ್ತು ನಾನು ಇಲ್ಲಿಗೆ ಬಂದು ನಿಂತಿದ್ದೀನಿ ಅಂದರೆ ನನ್ನ ನಾನು ಆಟೋ ಡ್ರೈವರ್ ಆಗಿರೋದಿಕ್ಕೆ, ನನ್ನ ಆಟೋ ಇರೋದಿಕ್ಕೇನೆ, ನಾನು ಆಟೋ ಫೀಲ್ಡಿಗೆ ಬಂದಿರೋದಿಕ್ಕೇನೆ. ಹಾಡ್ಕೊಳ್ಳೋರು ಎಷ್ಟು ಜನ ಆಡ್ಕೊತಾರೆ, ಇವತ್ತು ನಾನು ಇಲ್ಲಿದ್ದೀನಿ, ಅವ್ರು ಇಲ್ಲಿಗೆ ಬರೋದಕ್ಕಾಗುತ್ತಾ? ಹಾಡ್ಕೊಳ್ಳೋರು ಯಾರು ಎಲ್ಲರೂ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗುತ್ತಾ? ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಮಾಡೋ ಕೆಲಸ ನನಗೆ ಹೆಮ್ಮೆ ಕೊಟ್ಟಿದೆ. ಇವತ್ತಿಂದ ನಾನು 4 ಜನಕ್ಕೆ ಊಟ ಕೊಡಿಸೋ ಅಷ್ಟು ನಾನು ಇದ್ದೀನಿ. ನಾನು ಅವತ್ತಿಂದ ಬಡತನದಲ್ಲಿದ್ದ ನಾನು ಇವತ್ತು 4 ಜನ ಸರಿ ಅನ್ನೋ ಥರ ಬದುಕ್ತಾ ಇದ್ದೀನಿ, ಬದುಕು ತೋರಿಸ್ತೀನಿ. ಆಡ್ಕೊಳ್ಳೋರು ಇವತ್ತಲ್ಲ ನಾಳೆ ನನ್ನನ್ನು ನೋಡಿ ಉರ್ಕೊಳ್ಳೋ ಥರ ನಾನು ಬದುಕು ತೋರಿಸ್ತೀನಿ.
ಸೂಪರ್ ಮೇಡಮ್, ಸೂಪರ್. ಇಂತ ಒಂದು ಮಾತುಗಳು ನಾವು ಕೇಳಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ಒಂದು ನ್ಯೂಸ್ ಚಾನೆಲ್ ಇದೇನಿದೆ, ಸ್ತ್ರೀ ನ್ಯೂಸ್ ಚಾನೆಲ್, ಇದರಿಂದ ಈ ಒಂದು ಮಾತುಗಳು ಎಲ್ಲ ವೀಕ್ಷಕರಿಗೂ ಮುಟ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿತ್ತು. ಪರ್ಫೆಕ್ಟ್. ಸೊ ಈ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ತರ ಸಮಸ್ಯೆಗಳು ಎದುರಾಗ್ತಾ ಬಂತು? ಅಂದ್ರೆ ಈಗ ಮಹಿಳೆಯರಿಗೆ ಬಹಳಷ್ಟು ಅತ್ಯಾಚಾರ ಆಗ್ಲಿ, ಒಂದು ಕಷ್ಟ ನಷ್ಟಗಳು ಆಗ್ತಾನೆ ಇರುತ್ತೆ. ಸೊ ನೀವ್ ರಾತ್ರಿ ಎಲ್ಲ ಆಟೋ ಡ್ರೈವಿಂಗ್ ಮಾಡ್ತೀರಾ, ಅವಾಗೆಲ್ಲ ಯಾವ ತರ ಸಮಸ್ಯೆಗಳನ್ನ ನೀವು ಎದುರಿಸೋದಾಯ್ತು? ನನಗೂ ಇದು ಅನುಭವ ಆಗಿದೆ. ಯಾಕಂದ್ರೆ ನಾವು ಡ್ಯೂಟಿ ಸ್ಟಾರ್ಟ್ ಮಾಡೋದೇ ಬೆಳಗಿನ ಜಾವ 3 ಗಂಟೆಗೆ ಇಬ್ರು ಗಂಡ ಹೆಂಡತಿ ಪಾಪ 3 ಜನ ಡ್ಯೂಟಿಗೆ ಹೊರಡ್ತೀವಿ. 3 ಗಂಟೆಗೆ ಹೋದ್ರೂ 5 ಗಂಟೆ ತನಕನೂ ಎಲ್ಲೂ ಸೇಫ್ಟಿಗಳು ಇರಲ್ಲ. ಆದ್ರೂ ನನಗೂ ಒಂದು ಅನುಭವ ಆಗಿದೆ. ಹಿಂಗೆ ಆಟೋದಲ್ಲಿ ಕುತ್ಕೊಂಡಿದ್ರು ಒಬ್ರು, 200 ರೂಪಾಯಿಗೆ ಡಬಲ್ ರೇಟ್ ಇರುತ್ತಲ್ಲ, 1.5 ಇದೆ. 1.5 ಇರಬೇಕಾದ್ರೆ 200 ರೂಪಾಯಿ ಕೊಡೋ ಜಾಗದಲ್ಲಿ 400 ರೂಪಾಯಿ ಬಂದೇ ಬರುತ್ತೆ. ಅದ ಕೇಳಿದ ತಕ್ಷಣ ಇದೇ KR ಪುರಮಲ್ಲಿ ನನ್ನ ಮೇಲೇನೆ ಚಾಕು ತೋರಿಸಿದ್ರು. ಒಂದು ಹೆಣ್ಮಗಳು ಪಾಪು ಇದೆ ಅಂತ ಆ ಪಾಪುನ ಇಟ್ಕೊಂಡು ಸಹ ಚಾಕು ತೋರಿಸಿದ್ರು. ಬಟ್ ನಾವು ಹೆಣ್ಮಕ್ಳು ಯಾವುದಕ್ಕೂ ಮನ್ಸಲ್ಲಿ ಭಯ ಇದೆ ಅಂತಂದ್ರೆ ಹೊರಗಡೆ ತೋರಿಸ್ಕೋಬಾರ್ದು. ಅದೊಂದು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಮ್ಮಲ್ಲಿ ಅಳುಕಿದೆ ಅಂತಂದ್ರೆ ಅವ್ರು ಇನ್ನಷ್ಟು ನಮಗೆ ತೊಂದರೆ ಮಾಡೋಕ್ಕೆ ನೋಡ್ತಾರೆ ಹೊರತು ಯಾರು ಸಹಾಯ ಮಾಡೋಕ್ಕಾಗಲಿ ನಮ್ಮನ್ನು ಬಿಟ್ಬಿಡೋಕ್ಕಾಗಲಿ ಇದು ಮಾಡಲ್ಲ. ನಮ್ಮಲ್ಲಿ ಧೈರ್ಯ ಅನ್ನೋದು ಇರಬೇಕು. ಹಾಗೆ ಅತ್ಯಾಚಾರ ಅಂತ ಎಷ್ಟೋ ಹೆಣ್ಮಕ್ಳಿದೆ, ತುಂಬಾ ಭಯ ಆಗುತ್ತೆ. ಇವಾಗಿನ ಹೆಣ್ಮಕ್ಳು, ನನಗೊಬ್ಳು ಮಗಳಿದ್ದಾಳೆ, ಅವಳನ್ನ ನೋಡಿದ್ರು ಭಯ ಆಗುತ್ತೆ. ಪರ್ಫೆಕ್ಟ್ ಮೇಡಮ್. ಸೊ ಇವಾಗ ನಿಮ್ಮ ಒಂದು ಪುಟ್ಟ ಸಂಸಾರದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಹಸ್ಬೆಂಡ್ ಹೇಗೆ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ ಹೇಳಿ. ಮೇಡಮ್, ನಮ್ಮದು ಲವ್ ಮ್ಯಾರೇಜ್ ಆಗಿರೋದಕ್ಕಿಂತ ನಾನು ಏನು ಹೇಳಿದ್ರು ಅವರು ನನ್ನನ್ನು ಒಳ್ಳೆ ರೀತಿಲಿ ಬದುಕಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಈಗ ನನಗೆ ಯಾರೋ ಅಪ್ಪ ಅಮ್ಮ ಇಲ್ಲ, ಅವ್ರಿಗೂ ಇದ್ರೂ ಇಲ್ಲ, ನನಗೂ ಇದ್ರೂ ಇಲ್ಲ ಥರ ಬದುಕ್ತಾ ಇದ್ದೀವಿ. ಅವರಿಗೆ ನಾನು, ನನಗೆ ಅವರು, ಮತ್ತು ಇನ್ಯಾರು ನಂಬ್ತಾರೆ? ನಾನು ಏನೇ ಕೆಲಸ ಮಾಡಲಿ ನನ್ನ ಜೊತೆ ಸಾಥ್ ಕೊಡ್ತಾರೆ. ಒಂದೊಳ್ಳೆ ಕೆಲಸ ಮಾಡಬೇಕಷ್ಟೇ ನಾವು. ಈಗ ನನ್ನಲ್ಲೂ ದುಡ್ಡಿದೆ, ಅವರಲ್ಲೂ ದುಡ್ಡು, ಅವ್ರ ಕಷ್ಟಕ್ಕೆ ಈಗ ಸಾಲ ಇದೆ ಅಂದರೆ ಇಬ್ಬರು ಸಾಲ ತೀರಿಸ್ಬೋದಲ್ಲ. ಹಾಗಾಗಿ ಅವ್ರಿಗೆ ನನಗೆ ತುಂಬ ಸಪೋರ್ಟು, ಮನೇಲೇ ಆಗಿರಲಿ ಹೊರಗಡೆನೇ ಆಗಿರಲಿ ಪ್ರತಿಯೊಂದರಲ್ಲೂ ನನಗೆ ನನ್ನ ಗಂಡ ಸಪೋರ್ಟ್ ಮಾಡ್ತಾರೆ. ಅದು ಹೆಮ್ಮೆ ಪಡ್ತೀನಿ ಮೇಡಮ್. ಯಾಕಂದರೆ ಗಂಡ ಇದೇ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ನೀನು ಇದೇ ಕೆಲಸ, ಆ ಥರ ಯಾವತ್ತೂ ನನಗೆ ಬೇಡಿಕೆ ಹಾಕಿಲ್ಲ ಮತ್ತು ವಾರ್ನಿಂಗ್ ಕೊಟ್ಟಿಲ್ಲ. ತುಂಬ ನನ್ನ ಮುದ್ದಾಗಿ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ನಮ್ಮದು ಕುಟುಂಬ ಅಂದ್ರೆ ನಿಜವಾಗ್ಲೂ 4 ಜನ ಮೆಚ್ಚೋ ಥರನೇ ನನ್ನನ್ನು ನೋಡ್ಕೊತಾ ಇದ್ದಾರೆ ಮೇಡಮ್. ಓಕೆ, ವಂಡರ್ಫುಲ್. ಸೊ ಇದರ ಒಂದು ಕಾಂಟ್ರಾಸ್ಟ್ ಆಗಿ ಕೇಳೋದಾದ್ರೆ, ಅವ್ರು ಅಕಸ್ಮಾತ್ ಆಗಿ ಈ ತರ ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ನೀವ್ ಯಾವ ಒಂದು ಕೆಲಸನ ಚೂಸ್ ಮಾಡ್ಕೊಂತಿದ್ರಿ? ನಮ್ಗೆ ನಾವು ಓದಿರೋ ಇದಕ್ಕೆ ಕೇಳ್ಕೋಬೇಕು, ಪೆಟ್ರೋಲ್ ಬಂಕೋ ಅಥವಾ ಯಾವ್ದಾದ್ರು ಮನೆ ಕೆಲಸನೋ, ಇದಕ್ಕೆ ಅಷ್ಟೇ ಮೇಡಮ್. ಬೇರೆ ಏನು ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಪೆಟ್ರೋಲ್ ಬಂಕಲ್ಲೇ ಕೆಲಸ ಮಾಡ್ತಿದ್ನಲ್ಲ, ತುಂಬ ಜೀವನ ಕಷ್ಟ ಆಗುತ್ತೆ. ಇನ್ನೊಂದೇನು, ಹೆಣ್ಮಕ್ಳು ಸಪೋರ್ಟ್ ಮನೆಯಲ್ಲೇ ಆಗಲಿ, ಅಪ್ಪ ಅಮ್ಮನೇ ಆಗಲಿ, ಗಂಡನೇ ಆಗಿರಲಿ, ಯಾರೋ ಒಬ್ರು ಹೆಣ್ಮಕ್ಳಿಗೆ ಒಳ್ಳೆತನದಿಂದ ಬದುಕ್ತೀವಿ ಅಂತ ಹೇಳೋರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಅವ್ರಿಗಿಷ್ಟ ಆದಂಥ ಕೆಲಸಗಳನ್ನ ಮಾಡೋಕ್ಕೆ ಬಿಡಿ. ಓಕೆ. ಸೊ ಇಷ್ಟರಲ್ಲೇ ನಿಮ್ ಬಗ್ಗೆ ಆದಷ್ಟು ನಮ್ಮ ವೀಕ್ಷಕರು ಆಲ್ರೆಡಿ ನಿಮ್ ಸ್ಟೋರಿ ಬಗ್ಗೆ ತಿಳ್ಕೊಂಡಾಯ್ತು. ಬಟ್ ಲೇಡಿ ಟೈಗರ್ ಸುಮಾ ಅಂತ ನಿಮ್ ಹೆಸರಿದೆ, ಈ ಬಿರುದು ಎಲ್ಲಿಂದ ಬಂತು ಅಂತ? ಯಾಕಂದ್ರೆ ಸಖತ್ ಅಟ್ರಾಕ್ಟಿವ್ ಆಗಿದೆ. ಆಮೇಲೆ ಈ ಬಿರುದು ಆಟೋ ಡ್ರೈವಿಂಗ್ ಇಂದಾನೆ ಬಂತ ಅಥವಾ ಅದರ ಹಿಂದಿನ ಕತೆ ಒಂದು ಏನಾರ ಇರುತ್ತಲ್ಲ? ಲೇಡಿ ಟೈಗರ್ ಸುಮಾ ಅಂದ್ರೇನೆ ಮಾಲಾಶ್ರೀ ಅವರು. ನಾನು ಅವ್ರ ಫಿಲಮ್ಗಳನ್ನ ನೋಡ್ಕೊಂಡೇ ಬರ್ತಾ ಇದ್ದೆ ಮೇಡಮ್. ಅವ್ರ ತರ ನಾನು ಯಾಕೆ, ಗಂಗಾ ರಿಲೀಸ್ ಆಗಿತ್ತು, ಗಂಗಾ ಮೂವಿ ರಿಲೀಸ್ ಆಗಿತ್ತು, ಅದರಲ್ಲಿ ಆಟೋ ಡ್ರೈವರ್ ಆಗಿ ಸಹ ಅವರು ಕೆಲಸ ಮಾಡಿದಾರಲ್ಲ, ಅದನ್ನ ನೋಡಿನೇ ನಾನು ಈ ಒಂದು ಆಟೋ ಫೀಲ್ಡಿಗೆ ಬರಬೇಕು. ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಸಹ ಆಟೋ ಮಾಮೂಲಿ ಡ್ರೈವರ್ಸೇ. ಅಲ್ಲಿ ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಣ್ಣ ಎಲ್ಲರೂ ಡ್ರೈವರ್ಸೇ. ಅವ್ರಿಗೆ ಚಾಲೆಂಜ್ ಆಗಿ ನಾನು ಒಬ್ಳು ಡ್ರೈವರ್ ಆಗಿ, ಅದು ಯಾವುದೇ ಆಗಿರಲಿ, ಡ್ರೈವರ್ ಆಗಿ ನಾನು ದುಡಿಮೆ ಮಾಡ್ತೀನಿ, ಉದ್ಯೋಗ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನನಗೆ ಸ್ಫೂರ್ತಿನೇ ಮಾಲಾಶ್ರೀ ಮ್ಯಾಮ್. ನನ್ನ ಆಟೋದಲ್ಲೂ ಸಹ ಅವ್ರದ್ದೇನೆ ಫೋಟೋ ಹಾಕಿಸ್ಕೊಂಡಿದ್ದೀನಿ ಮ್ಯಾಮ್. ಓಕೆ, ವಂಡರ್ಫುಲ್. ಸೊ ನಿಮ್ಮ ವರ್ಕಿಂಗ್ ಅವರ್ಸ್ ಹೆಂಗಿರುತ್ತೆ? ಅಂದ್ರೆ ಬೆಳಗ್ಗೆಯಿಂದ ಮತ್ತೆ ರಾತ್ರಿ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಸಂಸಾರ ಹಾಗೆ ಈ ಕಡೆ ಕೆಲಸದ ಒತ್ತಡ ಏನೇನಿದೆ? ಮ್ಯಾಮ್, ನಮ್ಮದು ಬೆಳಿಗ್ಗೆ 3 ಗಂಟೆಗೆ ಶುರು ಮಾಡ್ತೀವಿ, ಮತ್ತೆ 1 ಗಂಟೆಗೆ ಸ್ಟಾಪ್ ಮಾಡ್ತೀವಿ. 1 ಗಂಟೆಯಿಂದ 3 ಗಂಟೆ ತನಕ ರೆಸ್ಟ್ ಮಾಡಿಕೊಂಡು ಮತ್ತೆ 3 ಗಂಟೆಯಿಂದ ನೈಟ್ 10 ಗಂಟೆ ಗಂಟ ಡ್ಯೂಟಿ ಮಾಡ್ತೀವಿ. ವಾರದಲ್ಲಿ 1 ದಿನ ರಜೆ ಹಾಕ್ತೀವಿ, ಹೊರಗಡೆ ಸುತ್ತಾಡಕ್ ಹೋಗ್ತೀವಿ ಮ್ಯಾಮ್. ಹೊರಗಡೆ ಸುತ್ತಾಡಕ್ ಹೋಗ್ತೀರಾ? ಸೊ ಮೇಡಮ್, ಈ ಸಮಾಜಕ್ಕೆ ಒಂದು ಮಾದರಿ ಹೆಣ್ಣಾಗಿ ನಿಂತಿದ್ದೀರಾ. ಸೊ ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಹೆಣ್ಮಕ್ಳು ಹೊರಗಡೆ, ಈಗಿನ ಪ್ರಪಂಚದಲ್ಲಿ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋದೇ ತುಂಬಾ ಕಷ್ಟ ಇದೆ. ಆದ್ರೂ ಒಂದು ಹೆಣ್ಣು ಗಂಡಿನ ಸಮಾನಾಗಿ
ಇಂಡಿಪೆಂಡೆಂಟ್ ಆಗಿ ನಾವು ದುಡಿಮೆ ಮಾಡಿಕೊಂಡು ಒಂದೊಳ್ಳೆ ನಮ್ದು ಯಾವುದೇ ಕೆಲಸ ಆಗಿರಲಿ ಒಳ್ಳೆ ಉದ್ಯೋಗಗಳನ್ನ ಮಾಡ್ಕೊಂಡು ಬರ್ತಾಯಿದ್ರೆ ಮನೇಲಿ ಆದಷ್ಟು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆದರೆ ಹೆಣ್ಮಕ್ಳು ಯಾವುದೇ ಆಟೋ ಫೀಲ್ಡ್ ಆಗಿರ್ಬೋದು, ಮತ್ತು ಯಾವುದೇ ಒಂದು ಫೀಲ್ಡಿಗೆ ಬಂದ್ರೂ, ಆಟೋ ಉದ್ಯೋಗಗಳಿಗೆ ಬಂದ್ರೂ ನಾನು ಅವ್ರಿಗೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಸ್ಟ್ಯಾಂಡಲ್ಲೇ ಆಗಿರಲಿ, ಎಲ್ಲೋ ಒಂದು ಕಡೆ ಬಸ್ ಸ್ಟಾಪಲ್ಲೇ ನಿಂತಿದ್ರು 4 ಜನ ಮಾತಾಡ್ತಾರೆ, ಏನಮ್ಮ ನಮ್ಮ ದುಡಿಮೆ ಮೇಲೆ ಕಲ್ಲು ಹಾಕ್ಬಿಟ್ರಲ್ಲ, ನೀವೆಲ್ಲ ಬಂದುಬಿಟ್ಟು ನಮ್ಮ ಕೆಲಸನೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ ಅನ್ನೋ ಥರ ಮಾತಾಡ್ತಿರ್ತಾರೆ. ಅವರಿಗೆಲ್ಲ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡಬೇಕು, ಅವ್ರ ಹೊಟ್ಟೆ ಮೇಲೆ ನಾವು ಯಾವತ್ತೂ ಹೊಡೆದಿಲ್ಲ. ನಾವು 3 ಲಕ್ಷ ಬಂಡವಾಳ ಹಾಕಿ ಆಟೋನ ತೊಗೊಬಂದು ರೋಡಿಗೆ ಇಳಿಸಿದ್ದೀವಿ. ಹೆಮ್ಮೆ ಪಡಬೇಕು ನೀವು ಹೆಣ್ಮಕ್ಳು, ಹೊರಗಡೆ ಬಂದು ನಮ್ಮ ಸಮಾನತೆಯಿಂದ ದುಡಿದು ತೋರಿಸ್ತಾ ಇದ್ದಾರಲ್ಲ ಅನ್ನೋ ಥರ ನೀವು ಹೆಮ್ಮೆ ಪಡಬೇಕು, ಅನ್ನೋಷ್ಟು ನೀವು ಬದುಕು ತೋರಿಸ್ಬೇಕು. ಬಟ್ ಯಾವುದೇ ಹೆಣ್ಮಕ್ಳಾಗಲಿ, ಗಂಡ ಆಗಲಿ ಹೆಂಡತಿ ಆಗಲಿ, ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ. ಅನುಮಾನ ಆಗಲಿ, ಪ್ರೀತಿಲಿ ತುಂಬ ಇದೆ, ಆದರೆ ಪ್ರೀತಿ ಮಾಡಿ ಅದನ್ನು ಕಷ್ಟ ಸುಖ ಏನೇ ಒಂದು ಅನುಮಾನ ಇಲ್ಲದೆ ಇರೋ ಥರ ಬದುಕು ತೋರಿಸ್ಬೇಕು. ಅದೇ ನಾವು ಪ್ರತಿಯೊಂದರಲ್ಲೂ ನಾವು ಮಾಡೋ ಸಾಧನೆ ಅಂದ್ರೇ ಪ್ರೀತಿ ಮಾಡೋದನ್ನ ಉಳಿಸ್ಕೊಳ್ಳೋದೇ ಒಂದು ಸಾಧನೆ ಆಗಿದೆ. ಸೊ ಇದ್ರ ಜೊತೆ ಒಬ್ರ ಮೇಲೆ ಒಬ್ರು ನಂಬಿಕೆಯನ್ನ ಕೂಡ ಓಡಿಸ್ಕೋಬೇಕು. ಪರ್ಫೆಕ್ಟ್ ಮೇಡಮ್. ಸೊ ಒಬ್ಬ ಒಳ್ಳೆ ಗೃಹಿಣಿಯಾಗಿ, ಒಳ್ಳೆ ಹೆಂಡತಿಯಾಗಿ, ತಾಯಿಯಾಗಿ, ಹಾಗೆ ಉದ್ಯಮಿಯಾಗಿ ಕೂಡ ನೀವು ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ. ಸೊ ನಮ್ಮ ಚಾನೆಲ್ಗೆ ಬಂದು ಹೇಗ ಅನ್ಸ್ತಾ ಇದೆ? ಯಾಕಂದ್ರೆ ನಮ್ಮ ಚಾನೆಲ್ಲೇ ಸ್ತ್ರೀ ನ್ಯೂಸ್ ಚಾನೆಲ್ ಅಂತ. ಸೊ ಈ ಒಂದು ಪ್ಲಾಟ್ಫಾರ್ಮ್ಗೆ ಬಂದು ನಿಮಗೆ ಹೇಗೆ ಅನ್ಸ್ತಾ ಇದೆ? ತುಂಬ ಖುಷಿ ಆಗುತ್ತೆ ಮೇಡಮ್. ನಮ್ಮನ್ನ ಆಟೋ ಡ್ರೈವರ್ಸು ಅಂತಂದರೆ ಬರೀ ಏನೋ ಒಂಥರ ರೌಡಿಗಳ ಥರ ನೋಡ್ತಾ ಇರ್ತಾರೆ. ಬಟ್ ಏನೋ ಅವ್ರು ಒಂಥರ 420 ಅಂತಲೇ ಹೋಲಿಸ್ತಾರೆ ನಮ್ಗಳ್ನ. ಅವ್ರನ್ನ ಗುರುತಿಸಿ ಅದರಲ್ಲೂ ತುಂಬ ಒಳ್ಳೆಯವ್ರು ಇದ್ದಾರೆ, ಆಟೋ ಫೀಲ್ಡ್ ಆದರೆ ಏನು, ಅವ್ರಿಗೂ ಮಾನವೀಯತೆ ಅನ್ನೋದಿದೆ ಅಂತ ಹೇಳ್ಕೊಟ್ಟಿದ್ದೆ, ನಿರೂಪಿಸಿದ್ದಿದೆ ಈ ಸ್ತ್ರೀ ನ್ಯೂಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನು ಗುರುತಿಸಿ ಈ ಮಟ್ಟಿಗೆ ತಂದು ನಿಲ್ಸಿದ್ದೀರಾ ಅಂದರೆ ಧನ್ಯವಾದಗಳು. ಸೊ ಮೇಡಮ್, ಈ ಒಂದು ಕ್ವಶನ್ ನಾನು ನಿಮಗೆ ಕೇಳಲೇಬೇಕು. ಒಂದಿಷ್ಟು ವಿಡಿಯೋಸ್ ನೋಡಿದೆ ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ, ಸಖತ್ ವೈರಲ್ ಆಗಿರುವಂತ ವಿಡಿಯೋಸ್. ಸೊ ಅದಕ್ಕೆ ಜನ ಏನಾರೋ ಮಾತಾಡ್ತಾರಾ ಅಥವಾ ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ತುಂಬಾ ಜನ ಮಾಡಿದ್ದಾರೆ. ಅದರಲ್ಲಿ ಕೆಲವೊಬ್ರು ಕೂಡ ಮಾತಾಡಿರೋರು ಇದ್ದಾರೆ ಮೇಡಮ್. ಮಗುನ ಇಟ್ಕೊಂಡು ಶೋ ಕೊಡ್ತಾರೆ, ಶೋಕಿಗೋಸ್ಕರ ಇವರು ಆಟೋ ಫೀಲ್ಡಿಗೆ ಬಂದು ಮಗುನ ಮುಂದೆ ಇಟ್ಕೊಂಡು ಲೈಕ್ ಕಮೆಂಟ್ಸ್ಗೋಸ್ಕರ ರೀಲ್ಸ್ ಮಾಡಿ ಹಾಕ್ತಾ ಇರ್ತಾರೆ ಅಂತ ಕೆಲವೊಂದು ಕಮೆಂಟ್ಸ್ಗಳು ಮಾಡ್ತಾ ಇರ್ತಾರೆ. ನಾನು ಹೇಳೋದು ಮೇಡಮ್, ನಾವು ಮಗುನ ಮುಂದೆ ಇಟ್ಕೊಂಡು ಶೋ ಕೊಡೋ ಅಂಥ ಪರಿಸ್ಥಿತಿಲಿ ನಾವಿಲ್ಲ, ಹೌದಲ್ವಾ? ಇವತ್ತು ನಾವು ಹೊರಗಡೆ ಬಂದರೆ ಮತ್ತೆ ವಾಪಸ್ ಮನೆಗೆ ಹೋಗ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಹಂಗಿರ್ಬೇಕಾರೆ ಮಗುನೂ ಸಹ ನಮ್ಮ ಜೊತೆಲೇ ತಗೊಬಂದು ಹಿಂದೆಗಡೆ ಒಂದು ಕೂರಿಸ್ಕೊಂಡು ಆಕ್ಸಿಡೆಂಟ್, ನಮ್ಮ ಕಣ್ಮುಂದೆ ಎಷ್ಟೋ ಆಕ್ಸಿಡೆಂಟ್ಗಳು ನೋಡಿದ್ದೀವಿ. ಇವತ್ತು ಬೆಳಿಗ್ಗೆ ಬರ್ತೀವಿ, ಸಂಜೆ ಮನೆಗೆ ತಲುಪ್ತೀವೋ ಇಲ್ವೋ ಗೊತ್ತಿಲ್ಲ. ಅದ್ರ ಮಧ್ಯೆ ಆ ಪಾಪುನೂ ಸಹ ನಾವು ಕಟ್ಕೊಂಡು ಬಂದಿದ್ದೀವಿ ಅಂದರೆ ಅದರಲ್ಲೇ ಅರ್ಥ ಮಾಡ್ಕೋಬೇಕು ಇವ್ರ ಜೀವನ ತುಂಬ ಕಷ್ಟ ಇದೆ ಅಂತ. ಆದರೆ ಕೆಟ್ಟ ಕಮೆಂಟ್ ಮಾಡೋರ್ಗೆ ಹೇಳ್ತೀನಿ, ಯಾರೂ ಸಹ ಮಗುನ ಮುಂದೆ ಇಟ್ಕೊಂಡು ನಾವು ಎತ್ತಿರೋ ಮಕ್ಕಳನ್ನ ಮುಂದೆ ಇಟ್ಕೊಂಡು ಶೋ ಮಾಡಿ ನಿಮ್ಮ ಹತ್ರ ನಾವು ಗಿಟ್ಟಿಸ್ಕೋಬೇಕು ಅನ್ನೋದೇನೂ ಇಲ್ಲ. ಯಾಕೆ ನಾವು ದುಡಿತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ. ಆಗಿರ್ಬೇಕಾದ್ರೆ ಪಾಪುನ ಬೇಬಿ ಕೇರ್ಗೆ ಯಾಕೆ ಬಿಡ್ತಾ ಇಲ್ಲ ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ. ಬೇಬಿ ಕೇರ್ಗೆ ದಿನಕ್ಕೆ ಗಂಡ ಹೆಂಡತಿ 5,000 ದುಡಿಯೋರು ತಿಂಗಳಿಗೆ 5,000 ಕೊಡೋ ಅಷ್ಟು ನಾವು ಇಲ್ಲ ಅಂತಲ್ಲ, 5,000 ಅಲ್ಲ 10,000 ಕೊಡೋ ನಮಗೆ ಅದರಲ್ಲಿ ನಂಬಿಕೆ ಇಲ್ಲ. ನನ್ನ ಮಗಳು ಇರೋದೊಬ್ಳು ನನ್ನ ಜೊತೆನೇ, ಕಷ್ಟನೇ ಆಗಲಿ ಸುಖನೇ ಆಗಲಿ ನಮ್ಮ ಜೊತೆನೇ ಇರಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾನು ಬಿಡ್ತಾ ಇಲ್ಲ ಮೇಡಮ್. ನನಗೇನ್ ಅರ್ಥ ಆಯ್ತಂದ್ರೆ, ಈಗ ಮಕ್ಕಳು ಕಣ್ಣೆದ್ರಿಗೆ ಇದಾರೆ, ಆದ್ರೆ ನಿಮ್ಮ ಕಷ್ಟನೂ ನೋಡ್ಕೊಂಡು ಬೆಳಿಬೇಕಾರೆ ಅವರು ಜೀವನದಲ್ಲಿ ಮುಂದೆ ಸಾಧನೆ ಮಾಡುವಂತ ಎಲ್ಲಾ ಲಕ್ಷಣಗಳು ಕಾಣುತ್ತೆ ಅಲ್ವಾ? ಯಾಕಂದ್ರೆ ಈಗಿನ ಕಾಲದಲ್ಲಿ ಮೊಬೈಲು, ಫೋನು, ಲ್ಯಾಪ್ಟಾಪ್, ಟ್ಯಾಬ್ ಕೊಟ್ಟು ಕೂರ್ಸುವಂತ ಪೇರೆಂಟ್ಸ್ ನಾವು ನೋಡ್ತಾ ಇದೀವಿ. ಆದ್ರೆ ನೀವು ಮಗುನ ಕರ್ಕೊಂಡು ಹೋಗೋದು, ಕೆಲಸದಲ್ಲಿ ಅವಳನ್ನ ಕೂಡ ಕೂರಿಸ್ಕೊಂಡು ಈ ತರ ಕೆಲಸ ಮಾಡುವಂತದ್ದು ನನಗೆ ತುಂಬಾ ಖುಷಿ ಆಗುವಂತ ಒಂದು ಮಾಹಿತಿ ಅನಿಸ್ತು. ಸೊ ನಮಸ್ತೆ ಸರ್. ನಮಸ್ತೆ. ಸೊ ನಿಮ್ಮ ಪರಿಚಯ? ಮೇಡಮ್ ನಮಸ್ತೆ, ನನ್ನ ಹೆಸರು ಸಚಿನ್ ಅಂತ. ನಾನೊಬ್ಬ ಆಟೋ ಡ್ರೈವರ್. ಬೆಂಗಳೂರಲ್ಲಿ ಮಾಮೂಲಿ ರೋಡ್ ಸುತ್ಕೊಂಡು ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಿದ್ದೆ. ಸೊ ಸುಮಾ ಮೇಡಮ್ ಅವರು ಹೇಗೆ ಪರಿಚಯ ಆಗಿದ್ದು? ಮೇಡಮ್ ಅದು ಒಂದು ಮಿಸ್ ಕಾಲಿಂದ ಪರಿಚಯ ಆಗಿ ಈಗ ನಮ್ಮ ಲೈಫ್ಗೆ ಒಬ್ಬ ಮಿಸ್ ಆಗದೆ ಇರೋ ಪರ್ಸನ್ ಆಗಿ ಜೀವನ ಸಾಗಿಸ್ತಿದ್ದೆ. ವಾವ್, ಓಕೆ. ಸೊ ಇಷ್ಟೊಂದು ಜೀವನದಲ್ಲಿ ನೀವು ಕಷ್ಟಗಳನ್ನ ನೋಡಿದೀರಾ. ಸೊ ಈಗಲೇ ಒಂದು ಆಟೋ ಡ್ರೈವಿಂಗ್ ಬರ್ಬೇಕಾದ್ರೆ ಯಾವ ತರ ಕಷ್ಟಗಳನ್ನ ನೀವು ಅನುಭವಿಸ್ಕೊಂತ ಬಂದ್ರಿ? ಒಂದು ಶಾರ್ಟ್ ಆಗಿ ಹೇಳೋದಾದ್ರೆ. ಶಾರ್ಟ್ ಆಗಿ ಹೇಳ್ಬೇಕು ಅಂದರೆ ಮೇಡಮ್, ನಾನು ಬೇಸಿಕಲಿ ನಾನು ಆಟೋ ಡ್ರೈವಿಂಗ್ ಫೀಲ್ಡಿಗೆ ಬರಬೇಕು ಅಂತಲೇ ಫಸ್ಟ್ ಆಫ್ ಆಲ್ ಅಂದ್ಕೊಂಡಿರಲಿಲ್ಲ. ಅದು ಒಂದು ಆಕ್ಸಿಡೆಂಟಲ್ಲಿ ಆಗಿದ್ದು. ನನಗೆ ಸ್ವಲ್ಪ ನಾನು
ಸುಮಾರು ನಂದು ಡಿಗ್ರಿ ಹೋಲ್ಡರು, ನಂದು ಡಿಗ್ರಿ ಆಗಿದೆ, BA ಕಂಪ್ಲೀಟ್ ಮಾಡಿದ್ದೀನಿ. ಸುಮಾರು ಕೆಲಸಗಳು ಮಾಡಿದೆ, ಮೆಡಿಸಿನ್ ಫೀಲ್ಡಲ್ಲಿ ಮಾಡಿದೆ, ಮತ್ತು J24 ಅನ್ನೋದು ಕಂಪ್ನಿಲಿ ಮಾಡಿದೆ. ಆಮೇಲೆ ಇದು ಕಲ್ಯಾಣ್ ಜ್ಯುವೆಲ್ಲರ್ಸ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಮಾಡಿದೆ. ಸುಮಾರು ಇದೇ ಥರ ಕಂಟಿನ್ಯೂ ಮಾಡ್ತಾ 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 ಯಾವುದೂ ನಂಗೆ ಸೆಟ್ ಆಗಲಿಲ್ಲ. ಸ್ವಲ್ಪ ಅದೇ ಟೈಮಲ್ಲಿ ನನ್ನ ಮಗಳಿಗೆ ಬರೋ ಹುಷಾರು ತಪ್ಪಿತು. ಸ್ವಲ್ಪ ಒಂದು 2-3 ತಿಂಗಳು ರಜಾ ಹಾಕ್ಬೇಕು ಬಂತು. ಅವಾಗ ಸ್ವಲ್ಪ ಸಾಲ, ಫೈನಾನ್ಸು, ಅದು ಇದು, ಅದರಿಂದ ಸ್ವಲ್ಪ ಇದಾಗ್ಬಿಟ್ಟು ನನ್ನ ಮಗ ತುಂಬ ತೊಂದರೆ ಆಗ್ಬಿಡ್ತು. ಡೈಲಿ ಫೈನಾನ್ಸು, ವೀಕ್ಲಿ ಫೈನಾನ್ಸು, ಮಂತ್ಲಿ ಫೈನಾನ್ಸ್ ಈ ಥರ ಇದ್ದಾಗ ಲಾಸ್ಟಿಗೆ ಎಲ್ಲನೂ ಕಟ್ಟಬೇಕಾಗಿ ತಿಂಗ್ಳಿಗೆ ಪೇಮೆಂಟಿಗೆ ಸೇರಿಕೊಂಡ್ರೆ ನಮ್ಗೆ ಆಗಲ್ಲ, ಯಾವುದಕ್ಕೂ ಕಟ್ಟೋಕ್ಕಾಗಲ್ಲ ಅಂತ ಲಾಸ್ಟಿಗೆ ಫೈನಲ್ಲಾಗಿ ಆಟೋ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆವು. ಆಮೇಲೆ ಅವ್ರಿವ್ರ ಹತ್ರ ಸಾಲ, ಒಬ್ಬ ಫೈನಾನ್ಷಿಯರ್ ಪಾಪ ಈ ಟೈಮಲ್ಲಿ ಅವ್ರು ನೆನೆಸ್ಕೋಬೇಕು. ಒಬ್ಬರು ಪೆರಿಯಸ್ವಾಮಿ ಅಂತಿದ್ದಾರೆ, ಅವ್ರನ್ನ ಕೇಳಿದ್ದು ಒಂದೇ ಮಾತು, ಹಣ ಆಟೋ ತೊಗೊಳ್ಳೋಣ ಅಂತಿದ್ದೀನಿ. ಸರಿ ಹೋಗಪ್ಪ ನೀನು ಸಂಜೆ ಹೊತ್ತಿಗೆ ಅಮೌಂಟ್ ಹಾಕ್ತೀನಿ ಅಂತ ಅವರು ನಂಬ್ಕೊಂಡು ಆಟೋ ತೊಗೊಂಡಿದ್ದು. ಇವತ್ತಿಂದ ಅದರಲ್ಲೇ ಅನ್ನ ತಿಂತಿದ್ದೀನಿ. ಸರ್, ಇವಾಗ ನಿಮ್ಮ ವೈಫ್ ಅಂದ್ರೆ ಸುಮಾ ಮೇಡಮ್ ಅವರು ಇಷ್ಟು ಕಷ್ಟಪಟ್ಟು ಒಂದು ಮಹಿಳೆಯಾಗಿ ಆಟೋ ಡ್ರೈವಿಂಗಿಗೆ ಬಂದಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಹೇಗಿದೆ? ದಿನನಿತ್ಯ ನೀವು ಅವ್ರ ಜೊತೆ ಇರ್ತೀರಾ ಅಥವಾ ನಿಮ್ದೇ ಬೇರೆ ಒಂದು ಆಟೋದಲ್ಲಿ ನೀವು ಕೆಲಸ ಮಾಡ್ತಿರ್ತೀರಾ, ಹೇಗೆ? ಮೇಡಮ್, ಫಸ್ಟು ನಮ್ಮದು ತೊಂದರೆ ಅಂದರೆ ಫಸ್ಟು ನಮ್ದು ಒಂದೇ ಆಟೋದಲ್ಲಿ ಇಬ್ಬರು ಡಿವೈಡ್ ಓಡಿಸ್ತಿದ್ದು. ಪಾಪನು ಕರ್ಕೊಂಡು ಜೊತೆಲೇ, ನಾವು ಯಾರ ಹತ್ರನೂ ಬಿಡ್ತಿರ್ಲಿಲ್ಲ, ಜೊತೆಲೇ ಕರ್ಕೊಂಡು ಇಬ್ಬರು ಒಂದೇ ಗಾಡೀಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಗಾಡಿ ಓಡಿಸ್ತಿದ್ದೋ. ಆಮೇಲೆ ಬರ್ತಾ ಬರ್ತಾ ಒಂದೇ ಗಾಡೀಲಿ ಹಿಂಸೆ ಆಗ್ಬಿಡೋದು ನಮಗೆ, ಯಾಕೆಂದರೆ ಪಾಪನೂ ನೋಡ್ಕೊಂಡು ಕಡೆಯಲ್ಲೂ ಒಂದೇ ಗಾಡೀಲಿ ಹಿಂಸೆ ಆಗೋದು. ಆಮೇಲೆ ಒಂದು ಬಾಡಿಗೆ ಗಾಡಿಗೆ ಇಸ್ಕೊಂಡು, ಆಮೇಲೆ ಅದು ಯಾಕೋ ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಇದು ತೊಗೊಂಡಿದ್ದು. ಏಕೆಂದರೆ ನಮಗೆ ಈಗಿರೋ ಪರಿಸ್ಥಿತಿಲಿ ನಾವಿರೋದು ಇಬ್ಬರೇ, ಯಾರಾದ್ರೂ ಯಾರ ಮನೆ ಬಾಗಿಲಿಗೂ ಹೋಗದೆ ಇರೋ ಥರ ನಾವು ದುಡ್ಕೊಂಡು ನಮ್ಮ ಕಾಲಲ್ಲಿ ನಿಂತ್ಕೋಬೇಕು ಅನ್ನೋದು ನಮ್ಮದೊಂದು ಇಂಟೆನ್ಷನ್ ಇತ್ತು. ಹಂಗಾಗಿ ಆಟೋ ಫೀಲ್ಡಿಗೆ ಬಂದು ಆಮೇಲೆ ಅವರು ಇದು ಮಾಡಿದ್ರು, ಸ್ವಲ್ಪ ನಾನು ಆಟೋ ಕಲಿತೀನಿ ಅಂತ ಅವರು ಇದು ಮಾಡಿದ್ರು. ಬೇರೆ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವೇ ಓನಾಗಿ ಇದರಲ್ಲೇ ದುಡಿಮೆ ಮಾಡಿಕೊಂಡು ಇದರಲ್ಲೇ ಜೀವನ ಸಾಗಿಸೋಣ ಅಂತ ಅವ್ರ ಒಂದು ಮನಸ್ಸಿಗೆ ಬಂತು. ಆಮೇಲೆ ನನ್ನ ಕೇಳಿದ್ರು, ಸರಿ ಆಯಿತು, ತಪ್ಪೇನಿದೆ, ಈಗ ಕಳ್ತನ ಮಾಡೋರ ತಪ್ಪು, ದರೋಡೆ ಮಾಡೋರ ತಪ್ಪು, ಈಗ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನಗೊಂದು ಮನಸ್ಸಿಗೆ ಬಂತು. ಆಮೇಲೆ ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಅವ್ರಿಗೂ ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸುಮಾರು ಜನ ನನ್ನ ಫ್ರೆಂಡ್ಸ್ಗಾಗಲಿ, ನಮ್ಮ ರಿಲೇಷನ್ ಆಗಲಿ, ನಿಮ್ಗೆ ಇವಳಿಗೆ ಏನಕ್ಕೆ ಆರಾಮಾಗಿ ಪಾಪು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮನೇಲಿ ಇರೋದು ಬಿಟ್ಟು ಏನಕ್ಕೆ ಇವ್ರಿಗೆ ಆಟೋ ಫೀಲ್ಡು ಅಂತ ಕೆಲವೊಂದು ಮಾತುಗಳು ಬಂದು, ನಾನು ಅದನ್ನೇ ಅವ್ರಿಗೆ ಧೈರ್ಯ ತುಂಬಿದೆ, ಕಲಿ. ಅವರು ಫುಲ್ಲು ಡಿಸಪಾಯಿಂಟ್ ಹೋಗಿಬಿಟ್ಟಿದ್ರು. ನಾನು ಆಮೇಲೆ ಹೇಳ್ದೆ, ತಪ್ಪೇನು ಅವ್ರು ಅನ್ನೋದ್ರಲ್ಲಿ, ಅವ್ರ ಆಟಿಗೆ ತಕ್ಕಂಗೆ ನೀನು ಕಲಿ. ಅವಾಗ ಅವರೇ ಯಾರು ಹಂಗಸಿ ನಿಮ್ಮನ್ನು ಮಾತಾಡ್ತಾರೋ ಅವರೇ ನೀನು ಬೆನ್ನು ತಟ್ಟಬೇಕು, ಅವರೇ ಹೊಗಳಬೇಕು, ಆ ಥರ ನೀನು ಕಲಿ, ಆ ಥರ ಕಲಿತ್ರೆ ಆಗ ನಿನ್ಗೊಂದು ಬೆಲೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ನೈಟ್ 12 ಗಂಟೆ, 1 ಗಂಟೆ, 3 ಗಂಟೆ, ರಾತ್ರಿ ಗಂಟೆ ಹೇಳ್ಕೊಡಿದ್ದಿದ್ದೆ. 12 ಗಂಟೆಯಿಂದ ನಾವು ಡ್ಯೂಟಿ ಮುಗಿಸ್ಕೊಂಡು ನೈಟು ಲೇಟಾಗಿ ಬರ್ತಿದ್ದೆ, 12 ಗಂಟೆ 11 ಗಂಟೆಗೆ ಬರ್ತಿದ್ದೆ. ಊಟ ಮಾಡಿಬಿಟ್ಟು 12 ಗಂಟೆ ಕರ್ಕೊಂಡೋಗಿ ನೈಟ್ 2 ಗಂಟೆ 3 ಗಂಟೆ ಹೇಳ್ಕೊಡ್ತಿದ್ದೆ ಅವ್ರಿಗೆ. ಆ ಟೈಮಲ್ಲಿ ನಾನು ಅವ್ರಿಗೆ ಆಟೋ ಹೇಳ್ಕೊಟ್ಟಿದ್ದೆ. ಸರ್, ಈ ಒಂದು ವಿಡಿಯೋನ ನೋಡ್ಬಿಟ್ಟು ಬೇರೆ ಮಹಿಳೆಯರು ಕೂಡ ಆಟೋ ಕಲಿಬೇಕು ಅಂತ ಇನ್ಸ್ಪೈರ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಲ್ವಾ? ಸೊ ಬೇರೆಯವ್ರಿಗೆ ನೀವು ಯಾವ ತರ ಅಂದ್ರೆ ಸೇಫ್ಟಿ ಆಗ್ಲಿ ಈ ತರ ತಗೊಳ್ಳೋದಾದ್ರೆ ನೀವು ಒಂದು ಹಸ್ಬೆಂಡ್ ಆಗಿ ಏನು ಹೇಳ್ತೀರಾ? ಮೇಡಮ್, ಇದು ಫೀಲ್ಡ್ ಬಂದ್ಬಿಟ್ಟು ಯಾಕೆಂದರೆ ನಾವು ಟೈಮ್ ಒಂದೇ ಥರ ಇರೋಲ್ಲ. ಇವಾಗ ಒಂದು ಏರಿಯಾ ಸರಿ ಇರುತ್ತೆ, ಒಂದು ಏರಿಯಾ ಏನೋ ಅಂತ ಬೆಳಗ್ಗೆ ಸಂಜೆ ಆಯಿತು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಈಗ ನಂದು ಸೇಫ್ಟಿ ಏನು ಅಂದರೆ, ಯಾಕೆ ಧೈರ್ಯ ಗೆಡಬಿಡಿ, ಮುಂದೆ ಬನ್ನಿ. ಮುಂದೆ ಬಂದ್ಬಿಟ್ಟು ಒಂದೇನು ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲೇ ಆಗಲಿ ಇಲ್ಲ ನಿಂಗೆ ಗೊತ್ತಿರೋರಾಗಲಿ ಡ್ಯೂಟಿಗೆ ಹೋಗ್ತೀರಾ, ಒಂದು ಲೈವ್ ಲೊಕೇಶನ್ ಶೇರ್ ಮಾಡಿಬಿಡಿ. ಓಕೆ, ಲೈವ್ ಲೊಕೇಶನ್ ಶೇರ್ ಮಾಡಿದ್ರೆ ಅವ್ರು ಎಲ್ಲಿ ಹೋಯ್ತವ್ರೆ, ಎಲ್ಲಿ ಬರ್ತಾರೆ, ಪ್ರತಿಯೊಂದು ಗೊತ್ತಾಗುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರು, ಫೋನ್ ಏನಾದ್ರು ಇದಾಯಿತು ಅಂದರು ಆರಾಮಾಗಿ ಲೊಕೇಶನ್ ಟ್ರೇಸ್ ಮಾಡ್ಬೋದು. ಲೊಕೇಶನ್ನು ಯಾರಿಗೆ ಕಳಿಸಿರ್ತೀವೋ ಅವ್ರಿಗೆ ಗೊತ್ತಾಗಿರುತ್ತೆ. ಏಕೆಂದರೆ ಅವರು ಸಡನ್ನಾಗಿ ಏನಾಯಿತು ಅಂತ ಏನೋ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗದೇ ಇದ್ದಾಗ ಅವರು ಲೊಕೇಶನ್ ನೋಡ್ಕೊಂಡು ಅವ್ರು ಬರ್ತಾರೆ. ಏಕೆಂದರೆ ನಮ್ಮ ಮಿಸ್ಸಸ್ಸಿಗೆ ಲೊಕೇಶನ್ ಗೊತ್ತಿರಲಿಲ್ಲ, ಅವ್ರಿಗೆ ಎಲ್ಲಿ ಹೋದರೆ ಏನು ಯಾವ ಏರಿಯಾ ಅಂತ ಗೊತ್ತಿರಲಿಲ್ಲ. ನಾವು ಯಾವಾಗಲೂ ಲೈವ್ ಲೊಕೇಶನ್ ಹಾಕ್ಕೊಂಡು ಮತ್ತು ಯಾವಾಗಲೂ ನಮ್ಮದು ಗ್ರೂಪ್ ಇತ್ತು, ಯಾವಾಗಲೂ ಕಾನ್ಫರೆನ್ಸ್ ಕಾಲಲ್ಲಿ. ಈಗ ನಾವೊಬ್ಬರು ಬ್ಯುಸಿ ಇದ್ದರೆ ಇನ್ನೊಬ್ಬರು ಅದು ರೂಟ್ ಹೇಳ್ಕೊಡೋದು, ಈ ಥರ ಮಾಡ್ತಿದ್ದು. ಈ ಥರ ಮಾಡ್ಕೊಂಡು ಈಗ ಆಲ್ ಓವರ್ ಬೆಂಗಳೂರು ಟ್ರಾವೆಲ್ ಮಾಡ್ತಾರೆ, ಎಲ್ಲ ರೂಟು ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ ಅವ್ರಿಗೆ. ಸೊ ಸರ್, ಇದೊಂದು ಪರ್ಫೆಕ್ಟ್ ಸಲಹೆ ಅಂತಾನೆ ಹೇಳ್ಬೋದು. ಎಲ್ಲ ಮಹಿಳೆಯರು ಇದನ್ನ ಅಳವಡಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಅಂತ. ಯಾಕೆಂದ್ರೆ ಕೆಲವೊಂದು ಇನ್ನೊಂದು ಅಂದರೆ ಕೆಲವೊಂದು ಏರಿಯಾಗಳು ರೋಡ್ಗಳು ಕ್ಲೋಸ್ ಆಗಿರುತ್ತೆ, ಯಾಕಡೆ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಯಾಕೆಂದರೆ ಈಗ ಗೊತ್ತಿರೋರು ಇಲ್ಲ ಲೈವ್ ಲೊಕೇಶನ್ ಹಾಕಂದ್ರೆ ಯಾವ ರೋಡಲ್ಲಿ ಹೋದ್ರೆ ಇನ್ನೊಂದು ಯಾವ ರೋಡಿಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಅದರಲ್ಲಿ ತೋರಿಸುತ್ತೆ. ಅದನ್ನು ನಾವು ಗೈಡ್ ಮಾಡ್ತು ಅಂದರೆ ಅವ್ರಿಗೊಂದು ಧೈರ್ಯ ಇರುತ್ತೆ. ಇನ್ನೊಂದೇನೋ ನಾವು ಲೈನಲ್ಲಿ ಇತ್ತು ಇಲ್ಲ ಲೈವ್ ಲೊಕೇಶನ್ ಇತ್ತು ಅಂದರೆ ಅವ್ರಿಗೊಂದು ಧೈರ್ಯ ಇರುತ್ತೆ, ಬಿಡಪ್ಪ ನನಗೇನಾರು ಆಯಿತು ಅಂದರೆ ಇನ್ನೊಬ್ರು ಏನಾದ್ರು ತೊಗೊಂಡು
ಲೊಕೇಶನ್ ಹೇಳ್ತಾರೆ, ಇಲ್ಲ ಯಾರಿಗಾರು ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಯಾರು ಸ್ಪಾಟಿಗೆ ಬರ್ತಾರೆ ಅನ್ನೋದೊಂದು ಅವ್ರಿಗೂ ಧೈರ್ಯ ಇರುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಕಾನ್ಸೆಪ್ಟ್ ಮಾಡ್ಕೊಂಡು ನಾವು ಇದು ಮಾಡ್ತಿದ್ವಿ. ಸೊ ಲೇಡಿ ಟೈಗರ್ ಸುಮಾ ಅಂತಾನೆ ನಿಮ್ಮ ವೈಫಿಗೆ ಒಂದು ಹೆಸರು ಬಿರುದಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ವಿಚಾರ ಇದು? ಸೊ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ನಿಮ್ಗೆ? ಯಾಕೆಂದರೆ ಹೆಮ್ಮೆ ಪಡಲೇಬೇಕಲ್ಲ ಮೇಡಮ್, ಏಕೆಂದರೆ ಅವರು ಒಬ್ಬರು ಮಾಲಾಶ್ರೀ ಫ್ಯಾನು. ಮಾಲಾಶ್ರೀ ಫ್ಯಾನ್ ಆಗಿ ಅವರು ಎಂತೆಂಥ ಫಿಲಮ್ ತೆಗ್ದಿದ್ದಾರೆ. ಏಕೆಂದರೆ ಲೇಡೀಸ್ಗೆಲ್ಲ ಅವರು ಒಂದು ರೋಲ್ ಮಾಡಲ್ಲ. ಇವು ಅಂಥವರು ಫ್ಯಾನ್ ಆಗಿ ಇವ್ರು ಆ ಥರ ಇಟ್ಕೊಂಡ್ರೆ ಇನ್ನೊಬ್ಬರು ಲೇಡೀಸ್ಗೂ ಅವ್ರು ಇದ್ರಿಗೊಂದು ಮಾಡೋದು ಏನು ಇನ್ಸ್ಪೈರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಹೆಸರು ಇಟ್ಕೊತೀನಿ. ಸರಿ, ಇಟ್ಕೊಳ್ಳಿ, ತಪ್ಪೇನಿಲ್ಲ ಅಂತ ಅನ್ನಿಸ್ತು. ಓಕೆ, ಧನ್ಯವಾದಗಳು ಸರ್ ಇಷ್ಟೊತ್ತು ನಿಮ್ಮ ಒಂದು ಅನಿಸಿಕೆಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ಮ ಕಷ್ಟಗಳನ್ನ, ನಿಮ್ಮ ಜೀವನದ ಒಂದು ಯಶೋಗಾತಿ ಅಂತ ಹೇಳ್ಬೋದು, ಒಂದು ಸ್ಟೋರಿನ ಕಂಪ್ಲೀಟ್ ಆಗಿ ಹೇಳಿದಿರಾ. ಎಲ್ಲೆಲ್ಲಿ ಮೋಸ ಹೋಗಿದ್ದೆ, ಎಲ್ಲೆಲ್ಲಿ ಅದನ್ನ ಸರಿಪಡಿಸ್ಕೊಂಡೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ಸಂಸಾರದ ಗುಟ್ಟುಗಳನ್ನ ಹೇಳಿದ್ರಿ, ಮಹಿಳೆಯರು ಹೇಗಿರ್ಬೇಕು ಇದನ್ನ ಕೂಡ ಹೇಳಿದ್ರಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹಾಗೆ ನೀವು ಎಲ್ಲ ಮಹಿಳೆಯರಿಗೂ ಖಂಡಿತವಾಗಿಯೂ ಒಂದು ಒಳ್ಳೆ ಉದಾಹರಣೆ, ಒಳ್ಳೆ ಇನ್ಸ್ಪಿರೇಷನ್ ಅಂತಾನೆ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಅತಿಥಿ ಒಂದು ಇಂಡಿಪೆಂಡೆಂಟ್ ವುಮೆನ್, ಅಂದ್ರೆ ಒಂದು ಮಾದರಿ ಹೆಣ್ಣು ಅಂತಾನೆ ಹೇಳ್ಬೋದು. ಲೇಡಿ ಸೂಪರ್ ಸ್ಟಾರ್ ಸುಮಾ ಮೇಡಮ್ ಅಂತಾನೆ ಕರೀಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವರ ಒಂದು ಜೀವನದ ಕಥೆಯನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ಸೊ ಎಷ್ಟು ಕಷ್ಟಗಳನ್ನ ಅವರು ಪಟ್ಟಿದ್ದಾರೆ ಜೀವನದಲ್ಲಿ, ಹಾಗೆ ಯಾವ ರೀತಿ ಮೋಸ ಹೋಗಿದ್ರು, ಅದನ್ನ ಹೇಗೆ ಸರಿಪಡಿಸ್ಕೊಂಡ್ರು, ಆಟೋ ಡ್ರೈವಿಂಗ್ ನಲ್ಲಿ ಯಾವ ತರದ ಸಮಸ್ಯೆಗಳು ಅವ್ರಿಗೆ ಎದುರಾಯ್ತು, ಎಲ್ಲದನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ಹಾಗೆ ಮಹಿಳೆಯರಿಗೆ ಒಳ್ಳೆ ಕಿವಿ ಮಾತುಗಳನ್ನ ಕೂಡ ಹೇಳಿದ್ರು. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇನ್ಫಾರ್ಮೇಟಿವ್ ಹಾಗೆ ಎಂಟರ್ಟೈನಿಂಗ್ ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಒಂದು ಹೊಸ ಅಧ್ಯಾಯ. ನಾನು ನನ್ನ